ಕೊಡ್ತಿದ್ದಿಲ್ಲ. ಎಷ್ಟಾಗೈತಿ ಅಂತ ಹೇಳ್ತಿದ್ದಿಲ್ಲ. ಮೊದಲ್ ನಾವಿಬ್ರು ಎಣಿಸ್ಕೊತಿದ್ವಿ. ಹಾಡ್ ಹೇಳೋರ್ ಕಾಂಟ್ರಿಬ್ಯೂಷನ್ ಬೇರೆ, ಡ್ಯಾನ್ಸ್ ನಾವ ಹಾಡ್ ಹೇಳ್ಕೊತ ನಾವ ಮಾಡ್ತಿದ್ವಲ್ಲ, ಎಲ್ಲಾರು ಹೇಳ್ತಿದ್ರು ನಮ್ ಜೊತೆಗೆ. ಆಮೇಲೆ 20 ರೂಪಾಯಿ ಆಗಿತ್ತಂದ್ರೆ ನಾವಿಬ್ರು ಏನ್ ಮಾಡ್ತಿದ್ವಿ, ನಾನ್ 5 ರೂಪಾಯಿ ತಗೊಳ್ಳೋಣ, ಅವ್ರಿಗೆ 2 ರೂಪಾಯಿ ಕೊಟ್ಟು ಸಮ ಮಾಡ್ಬಿಡೋಣ. ಅವ್ರಿಗೆ ಇಷ್ಟು ವರ್ಷ ಗೊತ್ತಿತ್ತ ಇಲ್ಲ ಗೊತ್ತಿಲ್ಲ, ಈ ವಿಡಿಯೋ ನೋಡಿ ಗೊತ್ತಾ. ಹಾಯ್, ಹಲೋ, ನಮಸ್ತೆ, ವೆಲ್ಕಮ್ ಟು ಮಿಸ್ಟರ್ ಮೀಡಿಯಾ ವಿತ್ ಮೈ ವೈಫ್ ಪ್ರತಿಭಾ. ಸ್ನೇಹಿತರೆ, ಇದು ನಮ್ಮ ಮೊದಲನೇ ಬ್ಲಾಗ್. ಅಂದ್ರೆ ನಾಳೆ ಗೌರಿ ಹುಣ್ಣಿಮೆ, ಇದರ ಪ್ರಯುಕ್ತ ನಾವಿಬ್ರು ಮಾತಾಡೋಕೆ ಬಂದಿರೋದು. ಥ್ಯಾಂಕ್ ಯು. ಏನಿಲ್ಲ, ಒಂದು ಎಕ್ಸ್ಪೀರಿಯನ್ಸ್. ನಾವು ಚಿಕ್ಕವರಿದ್ದಾಗ ಗೌರಿ ಹುಣ್ಣಿಮೆನ ಹೆಂಗೆಲ್ಲ ಸೆಲೆಬ್ರೇಟ್ ಮಾಡ್ತಿದ್ವಿ, ಆ ಪ್ರಶ್ನೆನ ನನಗೆ ಪ್ರತಿಭಾ ಕೇಳಕ್ಕೆ ಇಷ್ಟಪಡ್ತೀನಿ. ಈ ಸಿಟಿ ಲೈಫಲ್ಲಿ ಗೌರಿ ಹುಣ್ಣಿಮೆ ಆಗಲಿ, ಗಣಪತಿ ಉತ್ಸವ ಆಗಲಿ, ದೀಪಾವಳಿ ಆಗಲಿ, ಈಗಿನ ಜನ್ರೇಷನ್ ಅಂದರೆ ಜನ್ಜಿ ಜನ್ರೇಷನ್ ಅಂತಾರಲ್ಲ, ಸೊ ಅದು ಸ್ವಲ್ಪ ಅಷ್ಟು ಎಕ್ಸ್ಪೀರಿಯನ್ಸ್ ಮಾಡಲ್ಲ, ಅಷ್ಟು ಎಂಜಾಯ್ ಕೂಡ ಮಾಡಂಗಿಲ್ಲ. ಆದರೆ ಹಳ್ಳಿ ಲೈಫಲ್ಲಿ ಬಹಳ ಚಂದವಾಗಿ ಮತ್ತೆ ಒಂದು ರೀಸನ್ ಇರುತ್ತೆ, ಯಾವ್ಯಾವ್ದಕ್ಕೆ ಪದ್ಧತಿ, ಯಾವ್ಯಾವ ರೀತಿ ಇದು ಸೆಲೆಬ್ರೇಟ್ ಮಾಡ್ಬೇಕು ಅನ್ನೋದಿರುತ್ತೆ. ರಿಚುವಲ್ಸ್ ಪದ್ಧತಿ ಆಗಲಿ, ಅದೊಂದು ಎಂಜಾಯ್ಮೆಂಟು, ಅದೊಂಥರ ನಶಾ ಇದ್ದಂಗೆ. ಅದನ್ನ ಯಾವ ರೀತಿ ಸೆಲೆಬ್ರೇಟ್ ನೀವು ಮಾಡ್ತಿದ್ರಿ ಅನ್ನೋದನ್ನ, ಅದನ್ನ ಎಂಜಾಯ್ ಮಾಡ್ಕೋದನ್ನ ಹೇಳ್ರಿ. ಇದು ಇವತ್ತಿನ ಬ್ಲಾಗ್. ಎಸ್, ಓ ಟು ಪ್ರತಿಭಾ. ಫಸ್ಟ್ ನಿಂದ ಇಂಟ್ರೊಡ್ಯೂಸ್ ಮಾಡ್ಕೊಂಡು ನೆಕ್ಸ್ಟ್ ಸ್ಟಾರ್ಟ್. ನಾವು ಗೌರಿ ಹುಣ್ಣಿಮೆ ಹೆಂಗ್ ಮಾಡ್ತಿದ್ವಿ ಅಂದ್ರೆ, ಸಣ್ಣೋರಿದ್ದಾಗ ಸಕ್ರೆ ಆರತಿ ಎಲ್ಲ ತಗೊಂಬರ್ತಿದ್ರು. ಅಂದ್ರ ನಾವು ಬಾಳ ಸಣ್ಣೋರಿದ್ದಾಗ ಸಕ್ರೆ ಆರತಿ ನಾವು ಹೊರಗ್ ಅಂದ್ರೆ ಬೇರೆದವ್ರ ಮನಿ ನಾವ್ ಸಣ್ಣೋರಿದ್ದಾಗ ಅಲ್ಲೇ ಬಡಗೇರ್ ಮನಿ ಅಂತ ಹೇಳಿ ಇರ್ತಿದ್ವು. ಅಲ್ಲೇ ನಾವ್ ಸಕ್ರಿ ತಗೊಂಡ್ ಹೋಗಿ ಅದನ್ನ ಪಾಕ ಮಾಡಿಸಿ ಅದಕ್ ಪಡೆ ಚಂದ ಸಿಗ್ತಿದ್ವು, ಅದ್ರೊಳಗ್ ಹಾಕಿ ಹಿಂಗೆಲ್ಲ ಮಾಡುದು. ಅಂದ್ರೆ ಈಗಿನ ಜನರೇಷನ್ ಪಡೆ ಚಂದ್ರ ಗೊತ್ತಿಲ್ಲ. ಪಡೆ ಹೆಚ್ಚು ಅಂದ್ರೆ ಈ ಗಣೇಶ ಗಣಪತಿ ಮಾಡಬೇಕಾದ್ರೆ ಒಂದು ಇದನ್ನ ಮಾಡಿಟ್ಟಿರ್ತಾರೆ, ಮೌಲ್ಡ್ ಮಾಡಿಟ್ಟಿರ್ತಾರಲ್ಲ, ಅದೇ ರೀತಿ ಸಕ್ರಿ ಪಾಕನ ಆ ಮೌಲ್ಡ್ ಒಳಗೆ ಹಾಕಿ ತೆಗೆದ್ಬಿಟ್ರೆ ಸಕ್ರಿ ಗೊಂಬೆ ಆಗುತ್ತೆ ಮಾಡ್ತಿದ್ರು. ಆಮೇಲೆ ತೇರ್ ಅಂತ ಹೇಳಿ ಮಾಡ್ತಿದ್ರು. ಆಮೇಲೆ ಆರ್ತಿ ಬಿಲ್ಲಿ ಅಂತ ಬರ್ತಿದ್ವು, ಅದ್ರೊಳಗ ಹಳ್ಳಿಗುಳಿ ಬತ್ತಿ ಇಡ್ತಿದ್ರು. ಅವನ್ನೆಲ್ಲ ಇಟ್ಟು ಸೀರೆ ಎಲ್ಲ ಉಟ್ಕೊಂಡು, ಅವಾಗ ನಮ್ ಸೈಜ್ ಬ್ಲೌಸ್ ಎಲ್ಲ ಸಿಗ್ತಿದ್ದಿಲ್ಲ. ನಮ್ಮ ಅವ್ವಗಳಿಗೆ ಎಲ್ಲಾರು ಭಾಳ ಕಾಡ್ತಿದ್ವಿ ನಾವು, ನಮ್ಗೆ ಸೀರೆ ಉಡಿಸಿ ಅಂತ ಹೇಳಿ ದಂಡೆ ಹಾಕೋತಿದ್ವಿ. ಅದೊಂಥರ ಏನೋ ಕ್ರೇಜ್ ಇತ್ತು ಅವಾಗ. ಯಾರ್ ದಂಡೆ ಹಾಕೋತಾರ, ಸೀರೆ ಉಟ್ಕೋತಾರ, ಓ ಈಕಿ ಬಾಳ್ ಚಂದ ಕಾಣ ಅಂತಾಳ, ಇವ್ರು ಬಾಳ್ ಶ್ರೀಮಂತ. ಅದ ಹಳ್ಳಿ ಒಳಗ ದಂಡಿ ಅಂದ್ರ ಈ ಅವಾಗ ಜಾಸ್ತಿ ಹಳ್ಳಿ ಕಡೆ ಚಂಡು ಬಾಳ್ ಸಿಗ್ತಿದ್ವ. ಚಂಡು ಒಳಗ ಹಿಂಗ್ ಸ್ವಲ್ಪ ತೆಲಿಗಿದು ಆಗೋಂಗೆಲ್ಲ ಹಾಕೊಂಡ್ ಇಲ್ಲೊಂದ್ ಬಿಟ್ಕೊಂಡ್ ಹಿಂದೊಂದ್ ಬಾಲದ ಜೊತೆ ಬಿಟ್ಕೊಂಡ್ ಹಾಕೊಂಡ್ ತಟ್ಟಿ ಹಿಡ್ಕೊಂಡ್ ಯಾರ್ ಮನಿಯೊಳಗ್ ಗೌರಿ ಕುಂದರ್ಸಿರ್ತಾರಲ್ಲ ಅಲ್ಲಿ ಹೋಗಿ ಆರತಿ ಬೆಳಗ್ ಬರ್ತಿದ್ವಿ. ಇನ್ನೊಂದ್ ನಮ್ದ್ ಅದಿಷ್ಟ್ ಮಾಡ್ಕೊಂಡ್ ಬಂದಿದ್ಮೇಲೆ ಇನ್ನೊಂದ್ ಏನ್ ಚಟ ಐತಂದ್ರ ಕೋಲಾಟ ಆಡಕ್ ಹೋಗ್ತಿದ್ವಿ. ಮನಿ ಕೋಲಾಟ ಆಡಕ್ ಹೋಗಿದ್ವಿ. ನಮ್ದೊಂದ್ ಗ್ಯಾಂಗ್ ಇತ್ತು. ನಾನು, ಆಮೇಲೆ ಜ್ಯೋತಿ, ದೀಪಾ, ನಮ್ ಮನಿ ಬಾಜು ಲಕ್ಷ್ಮಿ, ಅಕ್ಷತಾ, ಸುಷ್ಮಾ ಅಂತ ನಮ್ದೊಂದ್ ಗ್ಯಾಂಗ್ ಇತ್ತು. ನಾವು ಮುಂದ್ ಗೌರಿ ಹುಣ್ಣಿಮೆ ಐತಂದ್ರ ಸ್ವಲ್ಪ ದಿನ ಮುಂಚಿರ್ತಾನೆ ಪ್ರಾಕ್ಟೀಸ್ ಮಾಡ್ತಿದ್ವಿ. ನಾವ ಹಾಡ್ ಹೇಳೋದು, ನಾವ ಕೋಲಾಟ ಡಾನ್ಸ್ ಹಾಕೋದ್ ಮಾಡೋದು, ಹಿಂಗೆಲ್ಲಾ ಮಾಡ್ತಿದ್ವಿ. ಹಂಗ್ ಮಾಡ್ತಿದ್ವಿ. ಆಮೇಲೆ ನಮ್ ಗ್ಯಾಂಗ್ ಒಳಗ್ ನಾನ ಲೀಡ್ರ್. ಆಮೇಲೆ ಮನಿಗ್ ಹೋಗಿ ಹೆಂಗ್ ರೆಡಿ ಆಗ್ತಿದ್ವಿ ಅಂದ್ರ, ಅವಾಗ ನಾವ್ ಅವಾಗೆಲ್ಲಾ ಲಿಪ್ಸ್ಟಿಕ್ ಈಗಿನ ಜೊತೆ ಎಲ್ಲಾ ಇರ್ತಿರ್ಲಿಲ್ಲ, ಸ್ವಲ್ಪ ಲಿಕ್ವಿಡ್ ಇರ್ತಿತ್ತು. ಲಿಪ್ಸ್ಟಿಕ್ ಸಿಕ್ತಿತ್ತ, ಬಟ್ ಈಗ್ಲಷ್ಟು ಚಲೋ ಕ್ವಾಲಿಟಿದ್ ಇರ್ತಿರ್ಲಿಲ್ಲ ನಾವ್ ಸಣ್ಣರಿದ್ದಾಗ. ಅದನ್ನ ತುಟಿಗ್ ಹಚ್ಕೊಳ್ಳೋದಲ್ದ ಇಲ್ಲೂ ಹಚ್ಕೋತಿದ್ವಿ. ಆಮೇಲೆ ಇಲ್ಲೊಂದ್ ರೌಂಡ್ ಹಿಂಗ್ ಹಚ್ಕೊಂಡ್ ಮತ್ತ್ ಅದ್ರ ಮ್ಯಾಲೆ ಇಷ್ಟೊಂದು ಗ್ಲಾಸಿನ ಬಾಟ್ಲಿ ಸಿಗ್ತಿತ್ತ, ಅದ್ರೊಳಗ ಎಲ್ಲಾ ಕಲರ್ಸ್ ಇಂದು ಮಿಂಚ್ ಹಾಕ್ತಿದ್ರು. ಅದನ್ನ ಹಿಂಗ್ ತಗೊಂಡ್ ಇಲ್ಲಿ ಹಚ್ಕೊಳ್ಳೋದು ಅದೊಂಥರ ಟ್ರೆಂಡ್ ಇತ್ತ ಅವಾಗ. ಹಿಂಗೆಲ್ಲಾ ರೆಡಿ ಆಗ್ತಿದ್ವಿ. ಆಮೇಲೆ ಕೋಲಿಗೆಲ್ಲ ಪೇಪರ್ ಗೀಪರ್ ಎಲ್ಲಾ ಸುತ್ತಿ ಬಾಳ ಚಂದ. ಅವಾಗ ಇರ್ತಿದ್ದಿಲ್ಲ, ಪರ್ಪರಿಗತ್ಲೆ ಸಿಗ್ತಿದ್ವಲ್ಲ ಅಂತಾವು. ಇಲ್ಲಾಂದ್ರೆ ಬಿಳಿಯದನ್ನ ಅಂದ್ರ
ಅನ್ರೂಲ್ ಪೇಪರ್ ತಗೊಂಡ್ ಸುತ್ತಿ ಅದಕ್ ಬಣ್ಣ ಹಚ್ಕೊಳ್ಳೋದು, ಇಲ್ಲ ಬಣ್ಸ್ ಇಲ್ಲ ಅಂದ್ರೆ ಅದ್ರ ಸಿಕ್ಕಿದ್ ಲಿಪ್ಟಿಕ್ ಹಚ್ಚೋದು, ಇಂಥವೆಲ್ಲ ಮಾಡ್ತಿದ್ವಿ. ಆಮೇಲೆ ಮನಿ ಕೋಲಾಟ ಹಾಕಕ್ ಹೋಗಿದ್ವಿ, ನಾವ್ ಹಾಡ್ ಹೇಳ್ಕೊತ ನಾವು ಕುಣಿಯೋದ್ ಮಾಡ್ತಿದ್ವಿ. ಇನ್ನೊಂದ್ ಏನ್ ಮಾಡ್ತಿದ್ವಿ ಅಂದ್ರೆ ಒಂದ್ ಚಾದ್ ಅಂಗಡಿ ಬಿಡ್ತಿದ್ದಿಲ್ಲ, ಅಲ್ಲಿ ಹೋಗಿ ಕುಣಿತಿದ್ವಿ. ಅಲ್ಲಿ ಇದ್ದೋರಿಗೆ ಅಂಕಲ್ ಅವ್ರೆಲ್ಲಾ ಇರ್ತಿದ್ರಲ್ಲ, ಅವ್ರಿಗೆಲ್ಲ ನಾವು ₹2 ಕೊಟ್ರಷ್ಟ ಕುಣಿತೇವಿ, ₹2 ಕೊಟ್ರ ಒಂದ್ ಹಾಡಿಗ್ ಡಾನ್ಸ್, ₹5 ಕೊಟ್ರ 2 ಹಾಡಿಗ್ ಡಾನ್ಸ್, ಹಿಂಗ್ ಮಾಡ್ತಿದ್ವಿ. ಚಲೋ ಐತದ ಒಂಥರ ಎಲ್ಲ. ಅವಾಗಿಂದನ ದುಡ್ಕೋತ ನೃತ್ಯ ಮಾಡ್ಕೋತ ಹಂಗಲ್ಲ ಅಂದ್ರೆ ಅವಾಗಿಂದ ಒಂದ್ ಯಾವ್ದೇ ಒಂದು ಹಬ್ಬ ಮಾಡ್ಲಿ, ಹಳ್ಳಿ ಸೈಡ್ ಸ್ಪೆಷಲಿ ಯಾವುದೇ ಒಂದು ಹಬ್ಬ ಮಾಡ್ಲಿ ಅದೊಂಥರ ಎಂಜಾಯ್ ಮಾಡ್ತಿದ್ವಿ. ಇವಾಗ ಅದ್ ನೆನಪಿಸ್ಕೊಂಡು ನಾವ್ ಅದನ್ನ ಮಾತಾಡ್ತೀವಿ ಹಬ್ಬದ ಬಗ್ಗೆ ಅಂದ್ರೆ ಆ ಮೆಮೊರೀಸ್, ಆ ಹಳ್ಳಿ ಒಳಗ್ ನಾವು ಹೆಂಗ್ ನಾವ್ ಸೆಲೆಬ್ರೇಟ್ ಮಾಡೇವಿ ಆ ಮೆಮೊರೀಸ್ ನಮ್ಗೆ ಈಗ. ಬಟ್ ಈಗಿನ ಜನರೇಷನ್ ಅದು ಸಿಗೋದಿಲ್ಲ. ಐ ಮೀನ್ ಹಳ್ಳಿ ಒಳಗ್ ಇದ್ರು ಈಗಿನ ಜನರೇಷನ್ ಸ್ವಲ್ಪ ಕಡಿಮೆ. ಅವಾಗೆಲ್ಲ ಮೊಬೈಲ್ ಅಷ್ಟು ಏನು ಯೂಸ್ ಮಾಡ್ತಿದ್ದಿಲ್ಲ, ಮೊಬೈಲ್ ಲ್ಯಾಪ್ಟಾಪ್ ಒಬ್ಬರಿಗೊಬ್ರು ಒನ್ ಟು ಒನ್ ಕನೆಕ್ಟ್ ಮಾತಾಡ್ಬೇಕು ಅಂದ್ರೆ ಫ್ರೆಂಡ್ಸ್ ಜೊತೆನೆ ಮಾತಾಡ್ಬೇಕು, ಹೊರಗೆ ಆಟ ಆಡ್ಬೇಕು. ಈಗ ಮೊಬೈಲ್ ಇತ್ತು ಯಾವ್ದೇ ಒಂದ್ ಮೂಲಿಗೆ ಹೋದ್ರಿ ಮೊಬೈಲ್ ಹಿಡ್ಕೊಂಡು ಕುತ್ಕೊಂಡ್ಬಿಡ್ತೇವೆ. ಈಗ್ಲೋರ್ಗ್ ಹಂಗೆ ನಾವ್ ಹಂಗೆಲ್ಲ ಎಂಜಾಯ್ ಮಾಡಿ. ಆಮೇಲೆ ಲಾಸ್ಟಿಗೆ ಹೆಂಗ್ ಮಾಡ್ತಿದ್ವಿ, ಎಲ್ಲಾ ದುಡ್ಡು ಕೂಡಿಸ್ತಿದ್ವು. ಬಾಳ ಅಂದ್ರೆ ಹಾರ್ಡ್ಲಿ ಒಂದ್ ₹18 ಅವಾಗ ₹20 ₹18 ಅಂದ್ರೆ ಆಗ್ತಿತ್ತದ. ಅದ್ರ ನಾವು ಎಷ್ಟ್ ಮಂದಿ ಇರ್ತೀವಿ ಅಷ್ಟ್ ಮಂದಿ ಶೇರ್ ಮಾಡ್ಬೇಕಲ್ಲ. ಮತ್ತೆ ನಾನು ಕುಡ್ದೇನ್ ನಂಗೂ ಕೊಡು, ನೀನು ಕುಡ್ದೇನ್ ನಿಂಗೂ ಕೊಡು ಅನ್ನೋರು. ಅದ್ರಾಗ ನಾವೇನ್ ಮಾಡ್ತಿದ್ವಿ, ನಾನು ಜ್ಯೋತಿ, ನಾ ಫಸ್ಟ್ ಲೀಡ್ರ್, ಅಕ್ಕಿ ಸೆಕೆಂಡ್ ಲೀಡ್ರ್ ಜ್ಯೋತಿ. ನಮ್ ಮನಿ ಮುಂದಿದ್ಲಕ್ಕಿ. ಆ ರೊಕ್ಕ ಇಸ್ಕೊಳ್ಳೋದ್ ನಾವ ಇಸ್ಕೊತಿದ್ವಿ, ಇಸ್ಕೊಂಡ್ ನಮ್ಮ ಹತ್ರ ಇಟ್ಕೋತಿದ್ವಿ. ಅವ್ರ ಹಿಂದ್ ಕುಣಿಯರಿಗೆ ಕೊಡ್ತಿದ್ದಿಲ್ಲ. ಎಷ್ಟಾಗೈತಿ ಅಂತ ಹೇಳ್ತಿದ್ದಿಲ್ಲ, ಮೊದಲ್ ನಾವಿಬ್ರು ಎಣಿಸ್ಕೊತಿದ್ವಿ. ಹಾಡ್ ಹೇಳೋರ್ ಕಾಂಟ್ರಿಬ್ಯೂಷನ್ ಬೇರೆ, ಡ್ಯಾನ್ಸ್ ನಾವ ಹಾಡ್ ಹೇಳ್ಕೊತ ನಾವ ಮಾಡ್ತಿದ್ವಲ್ಲ, ಎಲ್ಲಾರು ಹೇಳ್ತಿದ್ರು ನಮ್ ಜೊತೆಗೆ. ಆಮೇಲೆ ₹20 ಆಗಿತ್ತಂದ್ರ ನಾವಿಬ್ರು ಏನ್ ಮಾಡ್ತಿದ್ವಿ, ನಾನೇ ₹5 ತಗೊಳ್ಳೋಣ, ಅವ್ರಿಗೆ ₹2 ಕೊಟ್ಟು ಸಮ ಮಾಡ್ಬಿಡೋಣ ಅಂತ. ಅವ್ರಿಗೆ ಇಷ್ಟು ವರ್ಷ ಗೊತ್ತಿತ್ತ ಇಲ್ಲ ಗೊತ್ತಿಲ್ಲ, ಈ ವಿಡಿಯೋ ನೋಡಿ ಗೊತ್ತಾ. ಈ ವಿಡಿಯೋ ಕಮೆಂಟ್ ಮಾಡಿ. ಆಮೇಲೆ ನಿಮ್ದು ಒಂಥರ ವಸೂಲಿ ಮಾಡೋದಾದ್ರೆ ನಾವು ಈ ತರ ವಸೂಲಿ ಮಾಡ್ತಿದ್ವಿ. ಆದ್ರೆ ನಿಮ್ಮಂಗ್ ನಾವು ಲಿಪ್ಸ್ಟಿಕ್ ಹಚ್ಕೊಂಡು ಕೋಲಾಟ ಮಾಡಿ ಮಾಡ್ತಿದ್ವಿ. ನಮ್ದು ಬೇರೆ ಟೈಪ್. ಯಾವ್ದಂದ್ರೆ ಹೋಳಿ ಹುಣ್ಣಿಮೆ ಹೈಕೊಳ್ಳೋದು, ಲಬ್ 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 ಹೈಕೊಂಡು ರೋಡ್ ನೋಡೋದು. ನಮ್ದು ಪ್ರೈವೇಟ್ ಟೋಲ್ ಹಾಕಿ ರೊಕ್ಕ ವಸೂಲಿ ಮಾಡೋದು. ನಮ್ದು ಈ ತರ, ನಿಮ್ದು ಈ ತರ. ಎಸ್ ಸ್ನೇಹಿತರೆ, ಫೈನಲಿ ನಾವು ಇವ್ರು ಹೆಂಗ್ ಹಳ್ಳಿ ಸೈಡ್ ಗೌರಿ ಹುಣ್ಣಿಮೆನ ಸೆಲೆಬ್ರೇಟ್ ನಂಗ ಅನ್ಸಿದ್ ಮಟ್ಟಿಗೆ ಈಗ ಯಾರು ಹಿಂಗ್ ಮಾಡಂಗಿಲ್ಲ ಅನ್ಸತಿ. ದಂಡಿ ಎಲ್ಲಾ ಹಾಕೊಂಡ್ ಮೇ ಬಿ ಹಳ್ಳಿ ಒಳಗ್ ಏನೋ ಅದು ಈಗ ಕೆಲವೊಂದ್ ಕಡೆ ಇನ್ನೂ ಇರ್ಬೋದು. ಬಟ್ ಆದ್ರೂ ಈಗ ಮಾಡಿದ್ರು ನಾವ್ ಮಾಡ್ದಷ್ಟು ಎಂಜಾಯ್ ಮಾಡಂಗಿಲ್ಲ. ಯಾರು ಕೋಲಾಟ ಹಾಕಂಗಿಲ್ಲ ಅನ್ಕೋತೀನಿ. ನಿಮ್ಮೂರಾಗ ಯಾರ ಕೋಲಾಟ ಹಾಕಿ ಇವ್ರು ಮಾಡಿದ ಎಕ್ಸ್ಪೀರಿಯನ್ಸ್ ನೀವು ಯಾರಾದ್ರೂ ಮಾಡಿರ್ತಾರ. 90s ಅವ್ರು ಯಾರ 90s ಕಿಡ್ಸ್ ಯಾರು ಇರ್ತೀರಿ, ಎಲ್ರಿಗೂ ಇದು ಎಕ್ಸ್ಪೀರಿಯನ್ಸ್ ಆಗಿರ್ತೈತಿ ಹೆಣ್ಮಕ್ಳಿಗೆ. ಬಟ್ ಈಗೂ ಯಾರ ನಿಮ್ಮೂರೊಳಗ ಹಿಂಗ್ ಮಾಡ ಅಂತಿದ್ರಂದ್ರೆ ಕಮೆಂಟ್ ಒಳಗ್ ತಿಳಿಸ್ರಿ. ಕಮೆಂಟ್ ಮಾಡಿ ಹಾಕ್ರಿ. ಎಸ್, ದಿಸ್ ಇಸ್ ಅವರ್ ಫಸ್ಟ್ ವ್ಲಾಗ್. ಇನ್ನೂ ಬಾಳ ಬರ್ತಾವ್. ಬ್ಯಾಕ್ ಗ್ರೌಂಡ್ ಎಲ್ಲ ಸ್ವಲ್ಪ ಬಜೆಟ್ ಫ್ರೆಂಡ್ಲಿ ಮಾಡಿದೀವಿ. ಇನ್ನು ಈ ತರ ಎಕ್ಸ್ಪೀರಿಯನ್ಸ್ ಹಂಚ್ಕೋಬೇಕು, ಬಹಳ ಇದೆ. ಇದು ದಿಸ್ ಇಸ್ ಅವರ್ ಫಸ್ಟ್ ವ್ಲಾಗ್. ಯಾರು ಈ ತರನ ಫಾಲೋ ಮಾಡಿದಿರಿ, ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ಅವ್ರು ಕಮೆಂಟ್ ಮಾಡಿ. ಈ ವಿಡಿಯೋ ಹೆಂಗಿತ್ತು ಅನ್ನೋದನ್ನ ಸ್ವಲ್ಪ ನಿಮ್ಮ ಅನುಭವದ ಮೂಲಕ, ನಿಮ್ಮ ಎಕ್ಸ್ಪೀರಿಯನ್ಸ್ ಮೂಲಕ, ನಿಮ್ಮ ಏನಂತಾರ ಅದಕ್ಕೆ ಯಾವ ರೀತಿ ಇನ್ನು ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ಅನ್ನೋ ಸಜೆಷನ್ ಕೂಡ ನೀವು ಕೊಡಬಹುದು. ನಿಮ್ದು ಏನಾದ್ರು 2 ಅಮೂಲ್ಯವಾದ ಮಾತುಗಳು? ಏನಿಲ್ಲ, ಇಟ್ಸ್ ಅವರ್ ಫಸ್ಟ್ ವ್ಲಾಗ್. ಅದನ್ನ ಹೇಳಿ. ನಾ ಹೇಳ್ಬೇಕಲ್ಲ, ಇದು ನಮ್ದು ಫಸ್ಟ್ ವ್ಲಾಗ್. ಆಮೇಲೆ ನನ್ನ ಎಕ್ಸ್ಪೀರಿಯನ್ಸ್ ಹಿಂಗಿತ್ತು ಗೌರಿ ಹುಣ್ಣಿದು. ಆಮೇಲೆ ನನ್ಗೇನೋ ಹಳೇದೆಲ್ಲ ನೆನ್ಪಿಸ್ಕೊಂಡಿದ್ ಬಹಳ ಖುಷಿ ಅನ್ನಿಸ್ತು. ಐ ಹೋಪ್ ನಿಮ್ಗೆಲ್ಲಾರ್ಗು, ಎಸ್ಪೆಷಲಿ ಯಾರ್ಯಾರು 90s ಕಿಡ್ಸ್ ಇರ್ತೀರಿ, ಇದು ನಿಮ್ಗೆ ನಿಜವಾಗ್ಲೂ ನೆನಪಾಗಿರ್ತೈತಿ. ಯಾರೆಲ್ಲ 90s ಕಿಡ್ಸ್ ಅದಿರಿ ಅವ್ರ ಕಮೆಂಟ್ ಒಳಗ್ ತಿಳಿಸ್ರಿ. ಈಗ್ಲೂ ನಿಮ್ಮೂರ್ ಒಳಗನ, ಎಸ್ಪೆಷಲಿ ಇದು ಸಿಟಿ ಒಳಗಂತೂ ಎಲ್ಲೂ ನೋಡಕ್ ಸಾಧ್ಯನೇ ಇಲ್ಲ. ಮೇ ಬಿ ದಂಡಿ ಹಾಕೊಂಡ್ ಏನಾರ ಹೋಗಿ ಆರತಿ ಮಾಡಿ ಬರ್ಬೋದು ಕೆಲವೊಂದ್ ಕಡೆ ಸಿಟಿ ಒಳಗಡೆ. ಬಟ್ ಹಳ್ಳಿ ಒಳಗಡೆನು ನನ್ಗೆ ಈಗ್ಲೂ ಡೌಟ್ ಐತಿ, ಕೋಲಾಟ ಆಡಕ್ ಹೋಗ್ತಾರ ಅನ್ನೋದು ಡೌಟ್ ಐತಿ. ಅಕಸ್ಮಾತ್ ಹಂಗೇನಾರ ಇಲ್ಲ, ಈಗ್ಲೂ ನಮ್ಮೂರೊಳಗು ನಾವು ಕೋಲಾಟ ಆಡ್ತೀವಿ, ನಮ್ ಮಕ್ಳು ಆಡ್ತಾರ, ನಮ್ ತಂಗೀರು ಅಥವಾ ಹಿಂಗ ಯಾರು ಆಡ್ತಾರ ಅನ್ನಂಗಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸ್ರಿ. ಏನಿಲ್ಲ, ನಮ್ಗೂ ಒಂದ್ ಖುಷಿ ಸಿಗ್ತೈತಿ ಅದನ್ನ ಕಮೆಂಟ್ ನೋಡಿದ್ರೆ. ಈಗೂ ಹಳ್ಳಿಯೊಳಗೆ ರಿಚುವಲ್ ನಡ್ಯಾ ಅಂತತಲ್ಲ ಅಂತ ಹೇಳಿ ಅಷ್ಟ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಕೀಪ್ ಸಪೋರ್ಟ್ us.
ಥ್ಯಾಂಕ್ ಯು. ಎಲ್ಲಾರು ನಾಳೆ ಗೌರಿನ ಸೆಲೆಕ್ಟ್ ಮಾಡ್ರಿ. ನನ್ನ ಎಲ್ಲಾ ಸಕ್ಕರೆ ಗೊಂಬೆಗಳಿಗೆ ನಮಸ್ಕಾರ.